ಇನ್ನು ಮಲೆನಾಡ ಪ್ರದೇಶದಲ್ಲಿ ವರುಣಾರ್ಭಟ ಜೋರಾಗಿದೆ. ವರುಣನ ಅಬ್ಬರ ಮುಂದುವರಿತಾ ಇದೆ. ಗಾಳಿ ಮಳೆಗೆ ಮನೆಗಳ ಸಮೀಪ ಭೂಮಿ ಕುಸಿತವಾಗಿದೆ. ಕೊಪ್ಪ ತಾಲೂಕಿನ ಗುಡ್ಡೇತೋಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಯ ಸಮೀಪವೇ ಭೂಮಿ ಕುಸಿತವಾಗ್ತಾ ಇದೆ. ಜನ ಆತಂಕದಲ್ಲಿದ್ದಾರೆ. ಗಾಳಿ ಮಳೆ ಹೆಚ್ಚಾದ್ರೆ ಮನೆ ಸಂಪೂರ್ಣವಾಗಿ ಕುಸಿಯುವ ಸಾಧ್ಯತೆ ಕೂಡ ಇದೆ. ಒಂದೇ ಒಂದು ಅಡಿ ಮಣ್ಣಿನ ಸಹಾಯದಿಂದ ಮನೆ ನಿಂತಿದೆ. ಜೀವ ಕೈಯಲ್ಲಿ ಹಿಡಿದುಕೊಂಡು ಸ್ಥಳೀಯರು ಜೀವನ ಮಾಡ್ತಾ ಇದ್ದಾರೆ. ಧರೆ ಕುಸಿತದಿಂದ ಕಣ್ಣೀರು ಹಾಕಿದ್ದಾರೆ ನಾರಾಯಣ ಪೂಜಾರಿ ಅನ್ನುವಂಥ ವ್ಯಕ್ತಿ. ನಾವು ಇನ್ನೆಷ್ಟು ವರ್ಷ ಇದೇ ಸ್ಥಿತಿಯಲ್ಲಿ ಬದುಕಬೇಕು ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಜನಸಾಮಾನ್ಯರ ಅಳಲಿದು. ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವೋಟ್ ಕೇಳಲು ಮಾತ್ರ ಬರ್ತಾರೆ, ನಮ್ಮ ಸಮಸ್ಯೆಯನ್ನ ಯಾರೂ ಕೇಳೋರಿಲ್ಲ ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಜನ ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದಾರೆ. ಕೊಪ್ಪ ತಾಲೂಕಿನ ಗುಡ್ಡೇತೋಟದ ಮನೆಯ ಪರಿಸ್ಥಿತಿ ಇದೆ. ಮಲೆನಾಡ ಭಾಗದಲ್ಲಿ ವರುಣಾರ್ಭಟ ನಿರಂತರವಾಗಿ ಆಗ್ತಾ ಇದೆ. ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಅನೇಕ ಮನೆಗಳು ಧರಾಶಾಯಿ ಆಗುವುದು ಖಚಿತ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಎಂತಹ ಪರಿಸ್ಥಿತಿ ಇದೆ ಅಂತ. ಮನೆ ಮಾಲೀಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಇನ್ನು ಎಷ್ಟು ವರ್ಷ ಬದುಕಬೇಕು ಅಂತ. ಮಾತ್ರ ಬರ್ತಾರೆ, ನಮ್ಮ ಸಮಸ್ಯೆಯನ್ನ ಯಾರೂ ಕೇಳೋರಿಲ್ಲ ಅಂತ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಜನ ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದಾರೆ. ಕೊಪ್ಪ ತಾಲೂಕಿನ ಗುಡ್ಡೇತೋಟದ ಮನೆಯ ಪರಿಸ್ಥಿತಿ ಇದೆ. ಮಲೆನಾಡ ಭಾಗದಲ್ಲಿ ವರುಣಾರ್ಭಟ ನಿರಂತರವಾಗಿ ಆಗ್ತಾ ಇದೆ. ಇದೇ ರೀತಿಯಾಗಿ ಮಳೆ ಮುಂದುವರೆದ್ರೆ ಅನೇಕ ಮನೆಗಳು ಧರಾಶಾಯಿ ಆಗುವುದು ಖಚಿತ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಎಂತಹ ಪರಿಸ್ಥಿತಿ ಇದೆ ಅಂತ. ಮನೆ ಮಾಲೀಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಇನ್ನು ಎಷ್ಟು ವರ್ಷ ಬದುಕಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.